राज्यातील सर्वात मोठ्या ग्रामपंचायतींपैकी एक असलेल्या बेळगाव जिल्ह्यातील अथणी ग्रामपंचायतीच्या अध्यक्षपदी शंकर रामू गडदे यांची निवड झाली आहे। यामुळे माजी उपमुख्यमंत्री आणि आमदार लक्ष्मण सवदी यांच्या गटाला मोठा विजय मिळाला, तर माजी मंत्री रमेश जारकीहोळी यांच्या गटाला मोठा धक्का बसलाय। अविश्वास ठरावामुळे रिक्त झालेल्या या अध्यक्षपदासाठी लक्ष्मण सवदी समर्थक शंकर रामू गडदे आणि रमेश जारकीहोळी समर्थक संतोष चौडप्पा ककमरी यांच्यात थेट लढत झाली। एकूण 53 सदस्यांच्या मतदानातून शंकर गडदे यांनी 43 मतांसह विजय मिळवला, तर संतोष ककमरी यांना फक्त 10 मते मिळाली। त्यामुळे शंकर गडदे यांनी तब्बल 33 मतांनी निवडणूक जिंकली आहे। नवनिर्वाचित अध्यक्षांचा सत्कार करताना आमदार लक्ष्मण सवदी यांनी ग्रामपंचायतच्या माध्यमातून रस्ते, पाणी पुरवठा आणि स्ट्रीट लाईट सारख्या मूलभूत सुविधांना प्राधान्य दिले जाईल असं आश्वासन दिलं। त्यांनी असेही सांगितले की 16 महिन्यापूर्वी कट कारस्थानामुळे शंकर गडदे यांना पराभव पत्करावा लागला होता, मात्र आता 33 मतांच्या मोठ्या फरकाने विजय मिळवून त्यांनी विरोधकांना चोख प्रत्युत्तर दिलंय। अथणी ग्रामीण पंचायತಿಯಲ್ಲಿ ಹಿಂದೆ ಇದ್ದಂಥ ಅಧ್ಯಕ್ಷರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿ ಆ ಜಾಗ ಖಾಲಿ ಆದಂಥ ಸಂದರ್ಭದಲ್ಲಿ ಇವತ್ತು ಶಂಕರ್ ಗಡದೆಯನ್ನು ಪುನಃ ಇವತ್ತು ಆ ಪಂಚಾಯತಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿದೆ। ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಶಂಕರ್ ಗಡದೆ ಅವರಿಗೆ ಸುಮಾರು 43 ಓಟುಗಳು ಮತದಾನ ಆಗಿ ವಿರೋಧ ಪಕ್ಷದವರಿಗೆ ಕೇವಲ 10 ಮತಗಳನ್ನು ಪಡ್ಕೊಂಡು ಭಾಳ ದೊಡ್ಡ ಅಂತರದಿಂದ ಇವತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅವರನ್ನು ಜೈಬೇರಿಯನ್ನಾಗಿ ಮಾಡಿಸೋದರಲ್ಲಿ ಭಾಳ ದೊಡ್ಡ ಕಾರ್ಯವನ್ನು ಮತ್ತು ಪ್ರಾಮಾಣಿಕತೆಯಿಂದ ಮತವನ್ನು ನೀಡಿ ಅವರನ್ನು ಏನು ಜಯಶಾಲಿಯನ್ನಾಗಿ ಮಾಡಿದ್ದಾರೆ। 43 ಜನರಿಗೆ ನಾನು ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ। ಗ್ರಾಮೀಣ ಪಂಚಾಯತಿ ಭಾಳ ದೊಡ್ಡ ಪಂಚಾಯತಿ ಇದು, ಸರ್ವೋನ್ಮುಖ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸಿ ಆ ಪಂಚಾಯತಿಗೆ ಒಂದು ಗೌರವ ತರುವಂಥ ಕೆಲಸ ಆಗಬೇಕು, ಪಕ್ಷಕ್ಕೆ ಒಂದು ಹೆಚ್ಚಿನ ಶ್ರೇಯಸ್ಸು ಸಿಗುವಂಥದ್ರಲ್ಲಿ ಕಾರ್ಯವನ್ನು ಮಾಡಬೇಕು। ಹಿಂದಿನ ಚುನಾವಣೆಯಲ್ಲಿ ಶಂಕರ್ ಗಡದೆ ಅವರು ಸೋಲನ್ನು ಅವತ್ತು ಅನುಭವಿಸಿದ್ದರಿಂದ ಆ ಒಂದು ಪ್ರಯುಕ್ತವಾಗಿ ಆವತ್ತು ಏನು ಸೋತಿದ್ರು, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳಿ ಧೈರ್ಯದಿಂದ ಇವತ್ತು ಮತ್ತೆ ಚುನಾವಣೆಗೆ ನಿಂತು ಸುಮಾರು 33 ಮತಗಳ ಅಂತರದಿಂದ ಇವತ್ತು ಜಯಶಾಲಿಯಾಗಿದ್ದಾರೆ। ಆದ್ದರಿಂದ ಮುಂದಿನ ದಿನಮಾನದಲ್ಲಿ ಎಲ್ಲ ಬೆಂಬಲಿತ ಸದಸ್ಯರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಅವರು ಮಾಡ್ತಾರೋ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ। ಗ್ರಾಮೀಣ ಪ್ರದೇಶದಲ್ಲಿ ಕುಡಿ ನೀರು, ರಸ್ತೆ, ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇರುವುದರಿಂದ ಒಬ್ಬ ಪ್ರಾಮಾಣಿಕ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅನಿವಾರ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಸದಸ್ಯರು ಅವರಿಗೆ ಬೆಂಬಲವನ್ನು ಕೊಟ್ಟು ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಶುಭಾಶಯಗಳನ್ನು ಹೇಳಿ ಮುಂದೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಅವರಿಗೆ ನಾನು ವಿನಂತಿಯನ್ನು ಕೂಡ ಮಾಡಿಕೊಂಡು ಅವರೆಲ್ಲರಿಗೂ ಕೂಡ ಶುಭಾಶಯ ಕೋರಿ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ನಡೆದಂಥ ಗ್ರಾಮ ಪಂಚಾಯತ್ ಚುನಾವಣೆ ಅಥಣಿ ಗ್ರಾಮೀಣ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆದಿತ್ತು। ಆ ಅಧ್ಯಕ್ಷ ಸ್ಥಾನ ಚುನಾವಣೆಗೆ ನಾನು ಸ್ಪರ್ಧೆಯಾಗಿದ್ದೆ। ಒಟ್ಟು 53 ಮತದಾನ ನಡೆದಿದ್ದು, ಅದರಲ್ಲಿ 43 ಮತದಾನ ನನಗೆ ಎಲ್ಲ ಸದಸ್ಯರು ನೀಡಿದ್ದಾರೆ ಮತ್ತು ಆ ಎಲ್ಲ ಸದಸ್ಯರ ಸಹಕಾರನ ತೆಗೆದುಕೊಂಡು ಲಕ್ಷ್ಮಣ ಸವದಿ ಅವರ ಬೆಂಬಲವನ್ನು ತೆಗೆದುಕೊಂಡು ಮುಂದೆ ಉಳಿದಂಥ ದಿನಗಳಲ್ಲಿ ಅಥಣಿ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡುತ್ತೇನೆ ಅಂತ ಹೇಳ್ತೀನಿ। निवडणुकीच्या निकालानंतर माजी अध्यक्ष संतोष ककमरी यांनी नवनिर्वाचित अध्यक्ष शंकर गडदे यांच्यावर गंभीर आरोप केले। गडदे हे भरमखोडी विविध उद्देशीय कृषी पतसंस्थेचे सचिवपद सांभाळत होते, त्यामुळे एका व्यक्तीने 2 फायदेशीर पदे भूषवणे संविधान विरोधी असल्याचे सांगत त्यांनी गडदे यांना तात्काळ अध्यक्षपदावरून हटवावे अशी मागणी केली।
ಮಾಡಿರ್ಬೋದು. ಆದ್ರೆ ನನಗೆ ಕಾನೂನು ಹೋರಾಟ ಮಾಡ್ತೀನಿ. ಅದ್ರಲ್ಲಿ ನನಗೆ ಭರವಸೆ ಇದೆ. ಏನು ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಕಾನೂನು ಹೋರಾಟ ನಾನು ಮಾಡ್ತೀನಿ. ಅದ್ರಲ್ಲಿ ನಂಗೆ ಜಯ ಸಿಗ್ತದೆ ಅನ್ನೋ ವಿಶ್ವಾಸದ. ನೋಡೋಣ. ಜನಪ್ರತಿನಿಧಿಗಳ ಸಪೋರ್ಟ್ದಿಂದ ಹೆಂಗೆಲ್ಲ ಮಾಡಿದ್ರೆ ಮತ್ತೆ ಜನಸಾಮಾನ್ಯರೆಲ್ಲ ಹೆಂಗೆ ಮಾಡ್ಬೇಕು? ಅದು ಕ್ಷೇತ್ರ ಜನಕ್ಕೆ ಗೊತ್ತಿರೋಂಥ ವಿಷಯ ಐತಿ. ಇನ್ನು ಮುಂದೆ ನಾನು ಅದೇ ರಾಜಕಾರಣಿಗಳು ಒಂದು ಪಂಚಾಯತಿ ಮಟ್ಟದಾಗ ಬಂದು ರಾಜಕಾರಣ ಮಾಡ್ಲತ್ತಾರು. ಇನ್ನು ಪಂಚಾಯತಿ ಮಟ್ಟದಾಗ ಇರೋರು ನಾವೆಲ್ಲ ಕ್ಷೇತ್ರ ಅಂತ ಆದಂತ ರಾಜಕಾರಣ ಮಾಡುವಂತ ಪ್ರಸಂಗದ ಜನಪ್ರತಿನಿಧಿಗಳ ಹೆಸರು ಹೇಳ್ಬೋದಲ್ಲ ನೀವು? ಕ್ಷೇತ್ರದ ಅದೇ ಯಾವ ಕ್ಷೇತ್ರ? ಏನು ಶಾಸಕರು ಇರ್ಬೋದು, ಮುಖಂಡರು ಇರ್ಬೋದು. ಒಂದು ಪಂಚಾಯತಿ ಮಟ್ಟದಲ್ಲಿ ವಿರೋಧ ಮಾಡುತ್ತಿರೋದ ಅಂದ್ರ ಪಂಚಾಯತಿ ಮಟ್ಟದಾಗ ಬಂದು ರಾಜಕಾರಣ ಮಾಡ್ಲತ್ತಾರ. ನಾವಿನ್ನು ಪಂಚಾಯತಿ ಮಟ್ಟದವ್ರು ನಾವು ಕ್ಷೇತ್ರ ಆದಂತ ಮಾಡ್ತೀವಿ, ನಾವೆಲ್ಲ ಸಂಘಟನೆ ಮಾಡ್ತೀವಿ. ಸರ್ ಜನಪ್ರತಿನಿಧಿ ಯಾರು ಹೇಳಿದ್ರೆ ಮಾಜಿ ಜನಪ್ರತಿನಿಧಿನೋ ಈಗಿನ ಕ್ಷೇತ್ರದ ಶಾಸಕರು, ಮುಖಂಡರುಗಳು, ನಮ್ಮ ಜಡಪಿಯ ಮುಖಂಡರುಗಳಾಗಿರ್ಬೋದು. ಅವರು ಜಯಕಾರ ಕೂಗಿದ್ರು, ತಮಗೆಲ್ಲ ಗೊತ್ತಿದ್ದಂತ ಮುಂಬೈಲಿ ಬರುವತ್ತಲ್ಲ ಸರ್ ಅವ್ರದ್ದು. ಯಾರು ಮಾಡ್ಲತ್ತ? ಯಾರು ಭಯ ಪಡ್ತಾ ಇದ್ರು ಅವ್ರಿಗೆ? ನಾವು ಭಯ ಪಡುವಂತ ಪ್ರಶ್ನೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಆಗಿದ್ದೀನಿ. ಅಲ್ಲ ಸರ್, ಮತ್ತೆ ನಿಮ್ಮ ಬಾಯಿಂದ ಯಾಕೆ ಹೆಸರು ಬರ್ತಾ ಹೇಳ್ತಲ್ಲ? ಸ್ಥಳೀಯ ಶಾಸಕರು ಅಂತ ಹೇಳತ್ತ. ಅವ್ರಾಯ್ತು, ಅವ್ರ ಬೆಂಬಲಿಗರಾಯ್ತು, ಮುಖಂಡರಾಯ್ತು, ಎಲ್ಲ ವಿರೋಧ ಇದ್ದದ. या निर्णयाविरोधात मी उच्चाधिकाऱ्यांकडे तक्रार करणार असून न्यायालयात देखील दाद मागणार आहे, असेही संतोष ककमरी यांनी स्पष्ट केलंय. उदय होसमनी, KMM मराठी, चिक्कोडी.